ಅಗ್ನಿ ಅಂತಕ್ಕಂಥದ್ದು ಏನು ಕಿಚ್ಚದಲ್ಲ, ನಾವು ಉಂಡಿರ್ತಕ್ಕಂಥ ಅನ್ನವನ್ನ ಕರಗಿಸುವಂತ ಒಂದು ಶಕ್ತಿ ಭಗವಂತ ನಮಗೆ ಕೊಟ್ಟು ಕಳಿಸ್ಯಾನ. ಇಷ್ಟೆಲ್ಲ ನಿರ್ಮಾಣ ಮಾಡ್ಯಾನ. ಶರಣರ ನೆನಪಿರಲಿ, ಎಷ್ಟೆಲ್ಲ ಹುಡುಕಿದ್ರು ಕೂಡ ಇದ್ರೊಳಗೆ ಒಬ್ಬ ಪರಮಾತ್ಮ ಅದಾನ ಅಂತ ತಿಳ್ಕೊಂಡು ಶರಣ ಸಂತರು, ಯೋಗಿಗಳು, ಶಿವಪುಂಗಿಗಳು, ಎಲ್ಲರೂ ಯೋಗಿ ಪುಂಗಿಗಳು ಎಲ್ಲರೂ ಕೂಡ ಹೇಳಿಕೊಂಡು ಬರ್ತಾರ. ಎಲ್ಲಾ ಡಾಕ್ಟರ್ ಕೂಡ ಓದಿದ್ದಾರೆ, ಇಂಜಿನಿಯರ್ ಓದ್ಯಾರ, ಡಾಕ್ಟರ್ ಕೂಡ ಓದ್ಯಾರ. ಈ ಬೌಡಿಯನ್ನ ಏನ್ ಮಾಡ್ತಾರ ಅಂತ ತಿಳ್ಕೊಂಡ್ರ, ಬೌಡಿ ಅಂತ ಈ ಇಡೀ ದೇಹವನ್ನ ಏನ್ ಮಾಡ್ತಾರ, ಆಪರೇಷನ್ ಮಾಡ್ತಾರ. ಇಡೀ ದೇಹವನ್ನೇ ಆಪರೇಷನ್ ಮಾಡಿದ್ರು ಕೂಡ ಅವರಿಗೂ ಕೂಡ ವೈದ್ಯರಿಗೂ ಕೂಡ ಸಿಕ್ಕಿಲ್ಲ. ಯಾರು? ಪರಮಾತ್ಮ ಈ ದೇಹದೊಳಗೆ ಅದಾನ ಅಂತ ತಿಳ್ಕೊಂಡು ನಾವೆಲ್ಲ ಅಂತಾರೆ. ನಾವೆಲ್ಲರೂ ಆಧ್ಯಾತ್ಮದೊಳಗೆ ಹೇಳ್ಕೊಂಡು ಬರ್ತೀವಿ ಕರೆ, ಆದ್ರ ಅವ್ರು ಆಪರೇಷನ್ ಮಾಡ್ಬೇಕಾದ್ರೆ ಅವ್ರು ಅಂತಾರ ವೈದ್ಯೋ ನಾರಾಯಣ ಅಂತ ತಿಳ್ಕೊಂಡು ನಾವೆಲ್ಲರೂ ಹೇಳ್ತೀವಿ. ಆದ್ರ ವೈದ್ಯ ಇಡೀ ಒಂದು ಶರೀರವನ್ನ ನಾವು ಕೂಡ ಹಿಂಗ ಭಾಗ ಮಾಡ್ತಾನೆ, ಭಾಗ ಮಾಡಿ ಒಳ್ಳೆ ಜೋಡಿಸ್ತಾನೆ. ಜೋಡಿಸಿದ್ರು ಕೂಡ ಅವ ಅಂತಾನ, ಹೇ ಪರಮಾತ್ಮನೇ, ನಾನು ಮಾಡಿರ್ತಕ್ಕಂಥ ಕೆಲಸ ಸಕ್ಸಸ್ ಆಗಲಿ, ಜಯ ಗಳಿಸಲಿ ಅಂತ ತಿಳ್ಕೊಂಡು ಅನ್ಕೊಂಡು ಏನ್ ಮಾಡ್ತಾನ, ಆ ಶರೀರವನ್ನ ಮುಡ್ತಾನೆ. ಮತ್ತ ಶರೀರವನ್ನ ಆದ ಬಳಿಕ ಅವಾಗ ಮತ್ತ ಆಕ್ಸಿಜನ್ ಕೊಡ್ತಾನ. ಆಕ್ಸಿಜನ್ ಆದ ಬಳಿಕ ಸ್ವಯಂಕೃತವಾಗಿ ಉಸಿರಾಟ ನಡೀತು ಅಂತ ತಿಳ್ಕೊಂಡ್ರ, ನಾನು ಮಾಡಿರುವಂತ ಒಂದು ಏನು ಆಪರೇಷನ್ ಅದಲ್ಲ ಅದು ಸಕ್ಸಸ್ ಆಗಿದೆ ಪರಮಾತ್ಮ, ನಿನಗೆ ಕೋಟಿ ವಂದನೆ ಅಂತ ತಿಳ್ಕೊಂಡಂತಾನ. ಅವನಿಗೂ ಕೂಡ ಸಿಕ್ಕಿಲ್ಲ. ಯಾರಿಗೆ? ಡಾಕ್ಟರ್ ಕೂಡ ಸಿಕ್ಕಿಲ್ಲ, ವಿಜ್ಞಾನಿಗಳಿಗಂತೂ ಕೂಡ ಸಿಕ್ಕಿಲ್ಲವ. ಪರಮಾತ್ಮ ಹೆಂಗದನ ಅಂತ ತಿಳ್ಕೊಂಡು ಬಹಳ ವಿಚಾರ ಮಾಡ್ತಾರ. ಏನವ ವಿಚಾರ ಮಾಡ್ತಾರ? ಅವಂದಂತ ಒಬ್ಬ ತತ್ವಜ್ಞಾನಿ, ಒಬ್ಬ ವಿಜ್ಞಾನಿ. ವಿಜ್ಞಾನಿ ಅಂದ, ತತ್ವಜ್ಞಾನಿ ಅಂದ, ದೇವ್ರನ್ನ ತೋರಿಸು ಅಂತ ತಿಳ್ಕೊಂಡಂದ. ದೇವ್ರ ತೋರಿಸು ಅಂದ. ದೇವ್ರ ತೋರಿಸು ಅಂದ ಬಳಿಕ ತತ್ವಜ್ಞಾನಿ, ವಿಜ್ಞಾನಿ ಏನಂದ, ತತ್ವಜ್ಞಾನಿಗೆ ವಿಜ್ಞಾನಿ ಅಂದ, ದೇವ್ರ ತೋರಿಸು ಅಂದ. ತೋರ್ಸಂದ ಬಳಿಕ ಅವ ಏನಂದ, ಮತ್ತೆ ವಿಜ್ಞಾನಿ ಕೇಳಿದ, ಮತ್ತೆ ನೀನು ಇದನ್ನ ಖಗೋಳ ಶಾಸ್ತ್ರದ್ದದಿ, ಮತ್ತೆ ನೀನು ನಕ್ಷತ್ರಗಳನ್ನ ತೋರಿಸು ಅಂದ. ಈಗ ಹಗಲೊತ್ತಿನಾಗ ಐತೆ, ಆಗ ಹಗಲೊತ್ತಿನೊಳಗೆ ನಕ್ಷತ್ರಗಳ ಕಾಣಂಗಿಲ್ಲ ಅಂದ. ರಾತ್ರಿ ಆಗ್ಬೇಕು, ನಾ ನಕ್ಷತ್ರ ತೋರಿಸ್ತೀನಿ ಅಂದ. ಅದಕ್ಕೆ ತತ್ವಜ್ಞಾನಿ ಅಂತಾನ, ನೀ ಹೇಗೋ ರಾತ್ರಿ ಆಗಬೇಕು, ರಾತ್ರಿ ಆದ ಬಳಿಕ ಯಾವಾಗ ನಕ್ಷತ್ರಗಳು ಕಾಣುತ್ತವೋ ಹಂಗ ನಾವು ಕೂಡ ಏನಂತ ತಿಳ್ಕೊಂಡ್ರ ಆಧ್ಯಾತ್ಮದೊಳಗ ನಾವು ಒಳಗೊಂಡಾಗ ಮಾತ್ರ ದೇವರು ಕಾಣುತ್ತಾನ, ಇಲ್ಲಾಂದ್ರೆ ಕಾಣಂಗಿಲ್ಲ ಅಂತಾರ. ಕಾಣಂಗಿಲ್ಲ ಅಂತ ತಿಳ್ಕೊಂಡಂತಾರ. ಅದಕ್ಕೆ ನಮ್ಮ ಬದುಕಿನ ಹೋರಾಟದೊಳಗೆ ನಾವೆಲ್ಲರೂ ತಿಳ್ಕೋಬೇಕು, ಹುಟ್ಟಿವಿ ಅಂದ ಬಳಿಕ ಒಂದಿನ ಸಾವದ ಅಂತ ತಿಳ್ಕೊಂಡ ಬಳಿಕ ನಾವೆಲ್ಲರೂ ಚಂದಾಗಿ ಬದುಕಿಕೊಂಡು ಹೋಗುವುದಂಥದ್ದೇ ಪ್ರವಚನ ಅಂತ ತಿಳ್ಕೊಂಡು ಕರ್ಕೊಂಡು ಬರ್ತಾರ. ಇಲ್ಲಿ ಹರಳಗುಂಡಿಗೆ ಒಳಗ ಸಾಲುಕ್ಯದ ಮನಿತನ, ಸಾಲುಕ್ಯ ಮನಿತನ ಹಾದಯ್ಯನವರು ಮತ್ತು ಮಡಿಯಮ್ಮ ತಾಯಿಯವರು, ಅವರ ತಮ್ಮನ ಹೆಸರು ಅವ್ರ ತಮ್ಮನ ಹೆಸರು ಏನ್ರಿ? ಅವ್ರ ತಮ್ಮನ ಹೆಸರೇನು? ಅವ್ರ ತಮ್ಮನ ಹೆಸರೇನ್ರಿ? ಶರಣ್ರ ಅವ್ರ ತಮ್ಮನ ಹೆಸರು? ಈಗ ಪುರಾಣಕ್ಕೆ ಕೇಳಬೇಕು. ಗಣಪತಿ ಹಬ್ಬ ಬಂದಿತ್ತಲ್ಲ, ಗಣಪತಿ ಹಬ್ಬ ಬಂದಾಗ ಏನ್ ಮಾಡಿದ್ರು ಅಂತ ತಿಳ್ಕೊಂಡ್ರೆ, ಗಣಪನ ಹಿಂಗೆಲ್ಲರ ಮನೆಗೆ ಇಟ್ಟಿರ್ತಾರೆ. ನಮ್ಮ ಊರಾಗ ಏನಂದ್ರೆ ಎರಡ ಗಣಪನ ಇಟ್ಟಿರ್ತಾರೆ. ಕೆಲವೊಂದು ಊರಾಗ ಏನಂದ್ರೆ ಮನೆಗೊಂದು ಗಣಪ ಇರ್ತಾವ್ರಿ, ಮನೆಗೊಂದು ಗಣಪ. ಮನೆಗೊಂದು ಗಣಪ ಇದ್ದಾಗ ಅವ್ರ ಮನೆಯವ್ರು ಯಾರು ಕರೆಯಂಗಿಲ್ಲ, ರಾಜಪಕ್ಕದವ್ರ ಮನೆಯಾಗ ಕರೆಯಂಗಿಲ್ಲ. ಒಬ್ಬ ಹುಡುಗ ಏನ್ ಮಾಡಿದ ಅಂತ ತಿಳ್ಕೊಂಡ್ರೆ, ಗಣಪನ ಒತ್ಕೊಂಡು ಹೊಂಟ. ಅವ್ರು ಹೋಗ್ಬೇಕಾದ್ರೆ ಗಣಪತಿ ಬಪ್ಪ ಮೋರಯ್ಯ ಅನ್ಕೊಂತ ಹೊಂಟಿದ್ರು. ಕೈಯಾಗ ಒಂದು ಗಂಟೆ ಹಿಡ್ಕೊಂಡಿದ್ದ ಹುಡುಗ, ಗಂಟೆ ಬರ್ಸ್ಕೊಂತ ಹೊಂಟಿತ್ತಂತ. ಇವಾಗ ಗಣಪತಿ ಬಪ್ಪ ಮೋರಯ್ಯ ಅಂತ ತಿಳ್ಕೊಂಡು ಒಂದು ಕೈಯಾಗ ಗಣಪ, ಒಂದು ಕೈಯಾಗ ಗಂಟಿ, ಒಂದು ಕೈಯಾಗ ಗಣಪ, ಒಂದು ಕೈ ಗಂಟೆ. ಗಣಪತಿ ಬಪ್ಪ ಮೋರಯ್ಯ ಅಂತ ಹೋದ, ಬಾವಿ ದಂಡಿಗೆ ಹೋದ. ಗಣಪತಿ ಬಪ್ಪ ಮೋರಯ್ಯ ಅಂತ ತಿಳ್ಕೊಂಡು ಅಂತಂದ. ಯಾವುದು ಹೊಗಿಬೇಕಾಗಿತ್ತು ಹೊಗಿಲ್ರಿ, ಏನ್ ಹೋಗದ? ಗಂಟಿ ಹೋಗದ, ಗಣಪತಿ ಮನಿ ತಂದ. ನಾವು ಆದಯ್ಯನವರ ಮಡಿಯಮ್ಮನವರನ್ನ ಹೊಗದೀವಿ, ನಮ್ಮ ಸಂಸಾರದ ಹಿಡ್ಕೊಂಡು ಏನ್ ಮಾಡಿದ್ವಿ, ಗಣಪನ ಹಿಡ್ಕೊಂಡು ಮನೆಗೆ ಬಂದಿವಿ. ಹಂಗಾಗೈತೆ. ಹಾದಯ್ಯ ಮಡಿಯಮ್ಮನವರು ಅವರ ತಮ್ಮನಾದ ಮಲಕಪ್ಪ ಸಂಗಮಾಂಬಿ, ನೆನಪಿರ್ಲಿ. 49ನೇ ವರ್ಷ ದೇವ ಪುರಾಣ. ನೀವು ಇಷ್ಟೊತ್ತಿಗೆ ಆಗ್ಲಿ ಹೆಂಗ ಅಂತ ತಿಳ್ಕೊಂಡ್ರೆ ಪಟ ಶಾಸ್ತ್ರಿಗಳಾಗ್ಬೇಕು ನೀವೆಲ್ಲ ತಾಯಂದ್ರ. ಕರೆನ ಬಂದವ್ರಿಗೆಲ್ಲರಿಗೆ ಹೇಳ್ಬೇಕು, ಹಿಂಗೈತ್ ನೋಡಂತೇಳಿ. ಮಲಕಪ್ಪ ಸಂಗಮಾಂಬಿಯವರು ಅವ್ರು ಬಹಳ ಸುಂದರವಾಗಿರ್ತಕ್ಕಂಥ ಜೀವನ ಮಾಡ್ಕೊಂಡು ಹೊರಟಿದ್ರು. ಆದ್ರೆ ಭಗವಂತ ಏನೆಲ್ಲ ಕೊಡ್ತಾನಂತ, ಶರಣರ ಭಗವಂತ ಏನೆಲ್ಲ ಕೊಡ್ತಾನಂತ, ಕೊಡುವುದ್ರೊಳಗ ಒಂದು ಕೊರತೆಯನ್ನು ಕೊಡ್ತಾನಂತ. ಭಗವಂತ ಏನೆಲ್ಲ ಕೊಡ್ತಾನಂತ, ಕೊಡುವುದ್ರೊಳಗ ಒಂದು ಕೊರತೆಯನ್ನ ಕೊಡ್ತಾನಂತ.
ಎಲ್ಲರೂ ಈ ನಗಡಿನೊಳಗೆ ಅಷ್ಟೇ. ಯಾವುದೂ ಕೂಡ ಭಗವಂತ ಪರಿಪೂರ್ಣವಾಗಿ ಸಮಾನವಾಗಿ ಯಾರಿಗೂ ಕೂಡ ಕೊಡ್ಲಿಲ್ಲ ಅಂತ. ನನಗೂ ಕೂಡ ಅಷ್ಟೇ, ನನಗೂ ಪರಿಪೂರ್ಣವಾಗಿ ಭಗವಂತ ಕೊಡ್ಲಿಲ್ಲ ಅಂತ ತಿಳ್ಕೊಂಡು ನಾನು ಅಂತೀನಿ. ಒಂದ್ರಾಗರ ಕೊರತೆ ಕೊಡ್ತಾನೆ. ಏನ್ ಕೊರತೆ ಕೊಟ್ಟ? ಈಗ ನಂದ ಹಿಡ್ಕೋರಿ, ನಾನು ಮಕ್ಕಳನ್ನ ಹಡಿಬೇಕಂತ ತಿಳ್ಕೊಂಡು ಏನ್ ಯೋಚನೆ ಮಾಡಿದೆ. ಅದೇ ಸಮಯಕ್ಕ ಮಡಿಯಮ್ಮನವರ ಕನಸಿನಾಗೂ ಬಂದು ಪರಮಾತ್ಮ ಹೇಳ್ತಾನ, ಮಡಿಯಮ್ಮ ನಿನಗ ಈ ಜನ್ಮದೊಳಗ ಮಕ್ಕಳ ಫಲವಿಲ್ಲ ತಾಯಿ, ಈ ಜನ್ಮದೊಳಗ ನಿನಗೆ ಮಕ್ಕಳ ಫಲವಿಲ್ಲ ತಾಯಿ. ಆದರೆ ನಿಮ್ಮ ತಂಗಿಯಾದ ಸಂಗಮಾಂಬಿಯವರಿಗೆ ಮಕ್ಕಳ ಫಲ ಸಿಗ್ತದ. ಆ ಮಗುವನ್ನ ನಿನ್ನ ಮಗ ನಿನ್ನ ಉಡಿ ಒಳಗೆ ಹಾಕ್ತಾಳೆ ಸಂಗಮಾಂಬಿಯವರು. ಅದೇ ಮಗುವನ್ನ ನಿನ್ನ ಮಗ ಅಂತ ತಿಳಿದುಕೋ ಅಂತ ಕನಸಿನಾಗ ಬಿತ್ತು. ನೋಡು, ಪರಮಾತ್ಮ ಬಂದು ಕನಸಿನಾಗ ಬಂದು ಹೇಳಕತ್ತಿದ ಹಿಂಗಂತೇಳಿ. ನಮ್ಮ ಮನಸ್ಸು ಮಲ್ಕೊಳೋ ಮುಂದೆ ಏನ್ ಅನ್ಬೇಕವ ತಾಯಂದ್ರ? ಮಲ್ಕೊಳೋ ಮುಂದ ಏನ್ ಅನ್ಬೇಕು? ಶಿವ 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 ಅನ್ಬೇಕು. ಇಲ್ಲಾಂದ್ರೆ ನಿಮ್ಗೆ ಇಷ್ಟವಾದ ದೇವರನ್ನ, ಯಾವುದೇ ಇರಲ್ಲ ದೇವ್ರು, ನಿಮ್ಗೆ ಇಷ್ಟವಾದ ದೇವರನ್ನ ನೀವು ಅನ್ಕೊಂತ ಮಲ್ಕೋರಿ. ಅದೇ ಕನಸಿನಾಗ ಬರ್ತೈತಿ. ನಾವು ಹಂಗೆ ಮಲ್ಕೊಂಡೇ ಇಲ್ಲ. ಇಲ್ಲಾಂದ್ರೆ ಜಗಳಾಡಿ ಮಲ್ಕೊಂತೀವಿ, ಹೌದಿಲ್ಲ? ಇಲ್ಲಾಂದ್ರೆ ಗುದ್ದಾಡಿ ಮಲ್ಕೊಂಡಿರ್ತೀವಿ, ಇಲ್ಲೊಂದ್ರೆ ಏನೇನೋ ಅನ್ಕೊಂತ ನಾವು ಮಲ್ಕೊಂಡಿರ್ತೀವಿ. ಮುಂಜಾನೆ ಹಂಗಾತು, ಕಸ ತೆಗಿಬೇಕು, ಅದನ್ನ ಆಗ್ಬೇಕು, ಹಿಂಗೆ ಆಗ್ಬೇಕಂತ ಹಿಂಗೆ ಮಲ್ಕೊಂತೀವಿ ನಾವು, ಹೌದಲ್ಲ? ಅದ ಬಂದ್ಬಿಡುತ್ತೆ. ಇಡೀ ಹೊಲ್ದಾಗ ಕಸನ ನಮ್ಮ ತಲೆಯಾಗ ಬಂದಿರ್ತೈತಿ, ಕನಸಿನಾಗ ಬಂದ್ಬಿಡ್ತೈತಿ. ಕಸ ತೆಗ್ದಂಗೆ ಕನಸಿನ ಕಸ ತೆಗೆದು ಬಿಡುಗಲ್ರಿ ಮಂದಿ, ನಮ್ಮ ಮಂದಿ ಇಲ್ಲೇ ಮಕ್ಕೊಂಡಿರ್ತೈತಿ, ಕಸ ತೆಗ್ದಂಗೆ ಆಗಿರ್ತೈತಿ ಹೊಲ್ದಾಗ ಹೋಗಿ. ನಮ್ಮ ಕನಸು ಹಂಗ ಬೀಳ್ತಾವ, ಹೌದಲ್ರಿ? ಇಲ್ಲಾಂದ್ರೆ ಮಗ್ಗಿ ಸುಲ್ದಂಗೆ ಆಗೋದು ಬೆಳ ಶಶಪ್ಪಣ ಸುಲ್ತ ಅದನ್ನ ಮಗ್ಗಿ ಸುಲ್ಕೊಂತ ಕುಂತಿರ್ತಾನಾಗ. ಮತ್ತಿಲ್ಲಾಂದ್ರೆ ಅದ ರೂಢಿ ಆಗ್ಬಿಟ್ಟಿರ್ತೈತೆ. ಆಗ ಬೆಳ್ತಾನ ಮಗ್ಗಿ ಸುಲ್ದಾಗ ಕಣ್ಣಾಗ ಮಗ್ಗಿ ಬಂದಂಗೆ ಆಗೋದು. ಇವೆಲ್ಲ ಆಗಿಬಿಟ್ಟಿರ್ತಾವ. ಅವೇನು ಕನಸು ಹಂಗ ಇರ್ತೈತಿ. ನೀವು ಮಾಡ್ರಿ, ಕಾಯಕ ಮಾಡ್ರಿ, ಬೇಡ ಅನ್ನಂಗಿಲ್ಲ. ಏನ್ ಕೆಲಸ ಮಾಡ್ತಿರಲ್ಲ ಮಾಡ್ರಿ, ಬೇಡ ಅನ್ನಂಗಿಲ್ಲ. ಆದ್ರೆ ಮಲ್ಕೊಂಡು ಮುಂದೆ ಒಂದು ಕನಿಷ್ಠ ಸ್ವಲ್ಪ ಹೊತ್ತಾದ್ರೂ ಶಿವ ಧ್ಯಾನ ಹಿಂಗ್ ಮಲ್ಕೊಂಡಾಗ ಶಿವ 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 ಅನ್ಕೊಂತ ಮಲ್ಕೋರಿ, ಸಾಕು. ಶಿವ ಶಿವ ಅಂದ್ರೆ ಸಾಕು. ನಿಮ್ಮ ಕನಸನ್ನ ಮಲ್ಕೊಂಡಿರ್ತಿರಲ್ಲ ಅಷ್ಟೇ ನಿಮ್ಗೆ ಆಶೀರ್ವಾದ ಮಾಡಿದ್ರೆ ಸಾಕು. ನಿಮ್ಮ ಜೀವನ ಪಾವನ ಆಗ್ತದ, ನಿಮ್ಮ ಶರೀರ ಪವಿತ್ರ ಆಗ್ತದ, ನಿಮ್ಮದೇನು ಈ ಹುಟ್ಟಿ ಬಂದಿದ್ದಕ್ಕೂ ಸಾರ್ಥಕ ಆಗ್ತದ. ಸಂಗಮಾಂಬಿಯವರಿಗೆ ಕನಸಿನಾಗ ಬಂದು ಪರಮಾತ್ಮ ಹೇಳಿದ. ಮುಂದೆ ಏನಂತ ತಿಳ್ಕೊಂಡಂದ್ರೆ, ಸ್ವಲ್ಪ ದಿನಗಳ ಆದ ಬಳಿಕ ಸಂಗಮಾಂಬಿಯವರು 3 ತಿಂಗಳ ಗರ್ಭಿಣಿ. 3 ತಿಂಗಳ ಗರ್ಭಿಣಿ ಆಗಲು. 3 ತಿಂಗಳ ಗರ್ಭಿಣಿ ಆದ ಬಳಿಕ ಮುಂದೆ ದಿನಗಳು ಕಳೀತು. ದಿನಗಳ ಕಳೆದ ಬಳಿಕ 3 ತಿಂಗಳ 4 ತಿಂಗಳದಾಗ ನೀವೇನ್ ಮಾಡ್ತೀರಿವ? ಏನ್ ಮಾಡ್ತೀರಿ? ಯಾವ ಬುತ್ತಿ ಕೊಡ್ತಿರಲ್ಲ? ಒಟ್ಟ ಕೊಟ್ಟೆ ಅಲ್ಲ ನಮ್ಮವ್ರಿಗೆ ಯಾರಿಗೆ? ಹೇಳ್ರಿ ಬೇ, ಹಂಗ್ಯಾಕೆ ಮಾಡ್ತೀರಿ? ನಾರಿ ಬುತ್ತಿ. ನಮ್ಮ ಗೌಡಿಶನ್ ಹೇಳ್ತಾರೆ ಡಿಸಿ. 4 ತಿಂಗಳದಾಗ ನಾರಿ ಬುತ್ತಿ, ಮತ್ತಿಲ್ಲಾಂದ್ರೆ ಕಾಳು ಬುತ್ತಿ ಏನ ಅಂತಿರಲ್ಲ. ಕಾಳು ಬುತ್ತಿ ಅನ್ನಬಾರದು, ಅದಕ್ಕೆ ಏನನ್ಬೇಕು? ಕರುಳ ಬುತ್ತಿ. ಅಂದ್ರೆ ನಮ್ಮ ಕುಡಿ ಅದರೊಳಗೆ ಬೆಳೀತದೆ ಅನ್ನೋದಕ್ಕಾಗಿ, ಸಂಬಂಧಗಳ ಒಂದು ಕೂಸು ಬೆಳೀತದೆ ಅನ್ನೋದಕ್ಕಾಗಿ ಕರುಳ ಬುತ್ತಿ ಅಂತ ಕರೀತಾರೆ. ಆ ಕರುಳ ಬುತ್ತಿಯನ್ನು ಕೊಡಬೇಕು. ಕರುಳ ಬುತ್ತಿ ಕೊಟ್ಟ ಬಳಿಕ ಮುಂದೆ ದಿನಗಳ ಕಳೀತದ. ಆದ್ರೆ ಆ ತಾಯಿ ಏನ್ ಮಾಡ್ತಿದ್ಲು? ಶಾಸ್ತ್ರ ಪುರಾಣ ಶಿವಕೀರ್ತಗಳನ್ನು ಸಂಗೀತವನ್ನು ಕೇಳಬೇಕು. ತುಂಬು ಗರ್ಭಿಣಿ ಇರುವಂತ ತಾಯಂದಿರು ನೀವೆಷ್ಟು ಸಾಧ್ಯವಾದ ಮಟ್ಟಿಗೆ ಎಂತ ಮಾತು ಕೇಳಬೇಕು? ಒಳ್ಳೆಯ ಮಾತುಗಳನ್ನು ಕೇಳಬೇಕು. ಮಾನವೀಯ ಮೌಲ್ಯಗಳ ತುಂಬಿರ್ತಕ್ಕಂಥ ಮಾತು ಕೇಳಬೇಕು. ನಿಮ್ಮ ಕಿವಿ ಒಳಗೆ ಯಾರಾದ್ರೂ ಚಾಡಿ ಮಾತು ಕೇಳಿದ್ರೆ ಅಂತ ತಿಳ್ಕೊಂಡ್ರೆ ನಿಮ್ಮ ಮಕ್ಕಳು ಮುಂದಿನ ದಿನಮಾನದಲ್ಲಿ ಎಂತ ಮಕ್ಕಳು ಹುಡ್ತಾವ? ಚಾಡಿ ಹೇಳೋ ಮಕ್ಕಳು ಹುಡ್ತಾವ. ಮತ್ತ ಕಳು ಮಾಡಕ್ ಹೋಗ್ಬಾರ್ದು, ಚಾಡಿ ಹೇಳಬಾರ್ದು. ಚಾಡಿ ಹೇಳಬಾರ್ದು, ಕಳು ಮಾಡಬಾರ್ದು. ಅಕಸ್ಮಾತ್ ನೀವು ಅಂತ ಮಾತುಗಳನ್ನ ಹೇಳಿದ್ರಿ ಅಂತ ತಿಳ್ಕೊಂಡ್ರ ನಿಮ್ಮ ಗರ್ಭದೊಳಗಿರುವಂತ ಕೂಸಿನ ಮೇಲೆ ಅದು ಪರಿಣಾಮ ಬೀರುತ್ತೈತಿ. ಹಾಗಾಗಿ ನೀವೆಲ್ಲರೂ ಕೂಡ ಏನಂತ ತಿಳ್ಕೊಂಡ್ರೆ, ಒಳ್ಳೆ ಮಕ್ಕಳನ್ನ ನಾವು ಅಡಿಯುವುದಕ್ಕೆ ಸಾಧ್ಯವಿಲ್ಲ. ನಾವು ಒಳ್ಳೆ ಮಕ್ಕಳು ಬೇಕು ನಮಗ ಅಂತ ತಿಳ್ಕೊಂಡ್ರೆ ಎಂತ ಮಕ್ಕಳು ಬೇಕು? ನಮಗೆ ಶರಣ ಬಸವೇಶ್ವರ ಅಂತ ಮಗ ಬೇಕು, ನಮಗೆ ಗುರುಕುಮಾರೇಶ್ವರ ಅಂತ ಮಗ ಬೇಕು, ಅಜಾತ ನಾಗಲಿಂಗ ಶಿವೈಗಳಂತ ಮಗ ಬೇಕು, ಅಮರಗುಂಡದ ಶಿವೈಗಳು ಗಜದಂಡ ಶಿವೈಗಳಂತ ಮಗ ಬೇಕು, ನಮಗ ಸದ್ಗುರು ಸಿದ್ಧಾರೂಢರಂತ ಮಗ ಬೇಕು, ಅಜಾತ ನಾಗಲಿಂಗ ಶಿವೈಗಳಂತ ಮಗ ಬೇಕು, ನಮಗೆ ಗರ್ಗದ ಮಡಿವಾಳಪ್ಪಜ್ಜನಂತವರ ಮಗ ಬೇಕು, ನಲವತ್ವಾಡದ ವೀರೇಶ್ವರ ಶರಣಂತ ಮಗ ಬೇಕು, ನಮಗ ಅಣ್ಣ ಬಸವಣ್ಣನಂತವರ ನಮ್ಮ ಮಗ ಬೇಕು ಅಂತ ತಿಳ್ಕೊಂಡ್ರ ನೀವೆಲ್ಲರೂ ಕೂಡ ಏನ್ ಮಾಡ್ಬೇಕಂತ ತಿಳ್ಕೊಂಡ್ರ ಶಿವನಾಮ ಸ್ಮರಣೆಯನ್ನು ಮಾಡ್ಕೊಂತ ಮಲ್ಕೋರಿ. ನಿಮ್ಗೆ ಅಂತ ಮಕ್ಕಳನ್ನ ಹುಡುತ್ತವ ಅಂತ ತಿಳ್ಕೊಂಡು ಕರೀತಾರೆ. ಅಂತ ಮಕ್ಕಳು ಬಯಸ್ಬೇಕು.
ಅದಕ್ಕೆ ಗರ್ಭಿಣಿಯರ ಸಮಯದೊಳಗೆ ಶಿವಕೀರ್ತನೆಗಳನ್ನು ಕೇಳಬೇಕು, ಚಾಡಿ ಮಾತು ಕೇಳಬೇಡ. ಆದಷ್ಟು ನೀವೆಲ್ಲರೂ ಇದು ಮಾಡ್ಕೊಂಡು ಹೋಗ್ರಿ ಅಂತ ತಿಳ್ಕೊಂಡು ಕೇಳಬೇಕು. ಅದಕ್ಕೆ 8 ತಿಂಗಳು ತುಂಬಿರುವ ಸಮಯದೊಳಗೆ ತಾಯಂದ್ರಿಗೆ ಏನಂತ ತಿಳ್ಕೊಂಡಂದ್ರೆ ಬೈಕಿ ಅನ್ನೋದು ಇರ್ತೈತಿ. ಅವ ತಾಯಂದ್ರಿಗೆ ಏನಿರ್ತೈತಿ? ಬೈಕಿ. ಅದನ್ನು ತಿನ್ಬೇಕು, ಇದನ್ನು ತಿನ್ಬೇಕು ಅನ್ನೋದನ್ನು ತಿಳ್ಕೊಂಡಿರ್ತೈತಿ ಬಹಳಷ್ಟು ಜನ. ಕೆಲವೊಬ್ಬರು ಹಕ್ಕಿಯಾಗ ಅವಾಗೆಲ್ಲ ಮಣ್ಣು ಬರ್ತಿತ್ತು, ಎರಿ ಮಣ್ಣು ಬರ್ತಿತ್ತು, ಆ ಕಡೆ ಹಿಂಗೆ ತಿಂತಿದ್ರು. ಮತ್ತು ಕೆಲವೊಬ್ರು ಏನಂತ ತಿಳ್ಕೊಂಡಂದ್ರೆ ಇವತ್ತಿ ಹುಂಡಿ ತಿಂತಿದ್ರು. ನಮ್ಮೂರಾಗ ಯಾರು ತಿನ್ನಂಗಿಲ್ಲ ಬಿಡ್ರಿ. ನಮ್ಮೂರಾಗ ಯಾರು ತಿನ್ನಂಗಿಲ್ಲ, ಇವತ್ತಿ ಹುಂಡಿ ತಿಂತಿದ್ದು ಅವಾಗೆಲ್ಲ ಮಂದಿ. ನಾನು ಕೇಳಿದೆ ಮೊನ್ನೆ ಪುರಾಣಕ್ಕೆ ಹೋದಾಗ ರಾಜೂರ್ನಾಗ ಒಬ್ಬ ಹುಡುಗ, ಒಂದ ತಾಯಿ ಮಕ್ಕಳಂತ, ಒಬ್ಬ ಕೆಂಪಗಿದ್ದ, ಒಬ್ಬ ಹುಡುಗ ಕರ್ರಗಿತ್ತು. ಅದು ಕೇಳಿದ್ ನಾನು, ನೀವು ಯಾರು ಅಂದೆ. ಇಲ್ರಿ ನಾವು ಒಂದ ತಾಯಿ ಮಕ್ಕಳಲ್ಲ. ಮತ್ತು ಯಾರು ಅಂದೆ? ನಾವು ಹಿಂಗ್ರಿ ನಾವು ಓಣ್ಯಾನಾರ ಹಿಂಗೆ ಅಂದ. ಮತ್ತು ನೀ ಎಷ್ಟು ಕರ್ರಗದಿದ್ದಿ, ನೀ ಎಷ್ಟು ಕೆಂಪಗದಿಯಲ್ಲೋ ಅಂತ ತಿಳ್ಕೊಂಡೆ ನಾನು, ಎಷ್ಟು ಬೆಳಗದಿಯಲ್ಲ ಅಂತ. ಅವ ಅಂದ, ಆ ಹುಡುಗಂದ, ಇಲ್ರಿ ನಮ್ಮ ಅವ್ವ ನನ್ನ ಹೊಟ್ಟೆಲಿದ್ದಾಗ ಎರಿಮಣ್ಣು ತಿಂದಾಳಂತ, ಅದಕ್ಕೆ ನಾ ಕರ್ರಗುಟ್ಟೀನಿ ಅಂದವ. ನೀ ಎಷ್ಟು ಬೆಳಗದಿಯಲ್ಲೋ ಮರ, ನೀ ಯಾಕೆ ಇಷ್ಟು ಬೆಳಗದಿದಿ? ಮತ್ತು ನಿಮ್ಮವ್ವ ಏನು ತಿಂದಾಳ? ನಮ್ಮವ್ವ ಪೇರನ್ಲಲ್ಲಿ ತಿಂದಾಳ, ಅದಕ್ಕೆ ನಾ ಬೆಳಗದೀನಿ. ಅದಕ್ಕೆ ಹಂಗಾಗೋದು ಬೇಡ. ಸದಾವಕಾಲ ಶಿವಕೀರ್ತನ ಕೇಳುತ್ತಾ ಒಂದು ದಿನ ಸಂಗಮಾಂಬಿಯವರು ಏನಂತ ತಿಳ್ಕೊಂಡಂದ್ರೆ 9 ತಿಂಗಳ 9 ಗಳಿಗೆ ಒಳಗ ಶುಭ ಮುಹೂರ್ತದಲ್ಲಿ ಸೋಮವಾರ ದಿವಸ 1668ರಲ್ಲಿ ಚಿತ್ತಾ ನಕ್ಷತ್ರದೊಳಗ ಆ ತಾಯಿ ಹರಳಗುಂಡಿಗೆ ಒಳಗ ಸಂಗಮಾಂಬಿಯವರು ನೋಡಿ ಎಂಥವರು. ಆ ತಾಯಿ ತವ್ರ ಮನೆಗೆ ಕಳಿಸ್ಲಿಲ್ಲ. ಆದಯ್ಯನವರು, ಮಲಕಪ್ಪನವರು ಮೊದಲನೇ ಹೆರಿಗೆ ತವ್ರ ಮನೆ ಒಳಗ ಆಗ್ಬೇಕಾಗಿತ್ತು ಕರೆ. ಇಲ್ಲ, ಬಹಳ ವರ್ಷಕ್ಕೆ ನಮ್ಮ ಮನೆ ಒಳಗ ಹಿಂಗ ಮಗು ಹುಟ್ಟ್ಯದ ಅಂದ ಬಳಿಕ ನಾನು ತವ್ರ ಮನೆಗೆ ಕಳಿಸಂಗಿಲ್ಲ. ಪ್ರಥಮ ಹೆರಿಗೆ ಆದ್ರೂ ಕೂಡ ಚಿಂತೆ ಇಲ್ಲ, ಅದು ನಮ್ಮ ಮನೆ ಒಳಗ ಸಾಲುಕ್ಯ ಮನೆಯೊಳಗ ಆಗಬೇಕೆನ್ನುವುದಕ್ಕಾಗಿ ಪ್ರಥಮ ಹೆರಿಗೆ 1668ರಲ್ಲಿ ಆ ಹರಳಗುಂಡಿಗೆ ಒಳಗೆ ಏನಂತ ತಿಳ್ಕೊಂಡು ಅಂದ್ರೆ ಒಂದು ಗಂಡು ಮಗುವಿಗೆ ಜನ್ಮವನ್ನು ನೀಡುತ್ತಾಳೆ ಸಂಗಮಾಂಬಿಯವರು. ಒಂದು ಗಂಡು ಮಗು ಜನ್ಮ ನೀಡುತ್ತೆ. ಬಹಳ ಖುಷಿ ಆತ. ಎಲ್ಲರೂ ಅಂತಿದ್ರು ಏನಂತ, ಮಕ್ಕಳಾಗಂಗಿಲ್ಲ ಅಂತ ತಿಳ್ಕೊಂಡು ಏನಂತಿದ್ರಲ್ಲ, ಆ ಮಗು ಜನನವಾಯಿತು. ಮುಂದೆ 12 ದಿನಕ್ಕೆ ಗುರುಗಳು ಬರ್ತಾರ, ಆ ನಾಮಕರಣ ಮಾಡ್ತಾರೆ. ಆ ಕಾರ್ಯವನ್ನ ತಾವೆಲ್ಲರೂ ಕೂಡ ಇವತ್ತಿನ ದಿವಸ ನೆರವೇರಿಸ್ಬೇಕಂತ ತಿಳ್ಕೊಂಡು ಕೇಳಿಕೊಳ್ಳುತ್ತಾ, ಈಗ ಸುರೇಶಿ ಬಾಯ್ ಈ ತೊಟ್ಲ ಇದನ್ನ ವ್ಯವಸ್ಥೆ ಮಾಡ್ತಾರ. ಇಲ್ಲಿ ಪದ ಹಾಡಕ್ಕೆ ಅವ್ರಿಗೆ ತಾಯಂದ್ರಿಗೆ ಮೈಕ್ ಕೊಡು. ಪದ ಹಾಡತಕ್ಕಂಥ ತಾಯಂದ್ರಿಗೆ ಮೈಕ್ ಕೊಡು. ಒಂದ್ ಸ್ವಲ್ಪ ಈ ಕಡೆ ಬರ್ರಿ.